ಆದರೆ ನಮ್ಮ ವೈದ್ಯಕೀಯ ವಿದ್ಯಾರ್ಥಿಗಳು ಈ ದೇಹದ ಮೂಲಕ ಅವರು ತಮ್ಮ ಕಲಿಕೆಯನ್ನು ಮುಂದುವರಿಸಿ ಉತ್ತಮ ವೈದ್ಯರಾಗಿ ನಮ್ಮ ಎಲ್ಲ ಜನರ ಆರೋಗ್ಯಕ್ಕೆ ಅನಾರೋಗ್ಯದ ಸಮಯದಲ್ಲಿ ಉತ್ತಮ ಸೇವೆ ನೀಡಿ ಜನರನ್ನು. ಆದರೆ 10 ವರ್ಷದ ಹಿಂದೆ ನಾವೊಂದು ತರಬೇತಿಯನ್ನು ಏರ್ಪಡಿಸಿದ್ವಿ. ಕಥೋಲಿಕ್ ಸಭೆಯ ವತಿಯಿಂದ ನಾವು KS ಹೆಗ್ಡೆಯ ಮೂಲಕವೇ ನಾವು ಜಾಗೃತಿ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ದೇಹ ಹಾಗೂ ಅಂಗಾಂಗಗಳನ್ನು ದಾನ ಮಾಡಲು ನಿರ್ಧರಿಸಿದರು. ಅದರಲ್ಲಿ ನಾನೂ ಒಬ್ಬಳಾಗಿದ್ದೆ. ಹಲವಾರು ಕ್ರೈಸ್ತರು ಈಗೇ ಅಂಗಾಂಗ ದಾನವನ್ನು ಮಾಡಿ ವೈದ್ಯಕೀಯ ಕಾಲೇಜುಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಮೃತದೇಹವನ್ನು ದಾನ ಮಾಡುವುದು ಸಮಾಜಕ್ಕೆ ಒಂದು ಅಮೂಲ್ಯ ಕೊಡುಗೆ. ಆದ್ದರಿಂದ ಇದನ್ನು ನೆರವೇರಿಸಲಿಕ್ಕೆ ನನ್ನ ತಮ್ಮ ನವೀನ್ ಡಿಸೋಜಾ ಮತ್ತು ನನ್ನ ಅಪ್ಪ ಫೆಲಿಕ್ಸ್ ಡಿಸೋಜಾ ಮತ್ತು ಕುಟುಂಬದ ಎಲ್ಲ ಸದಸ್ಯರು ನಮಗೆ ಒಪ್ಪಿಗೆಯನ್ನು ನೀಡಿದ್ದು ನಾವಿವತ್ತು ಈ ಕಾರ್ಯವನ್ನು ನಿರ್ವಹಿಸಿದ್ದೇವೆ. ಇದೊಂದು ಸಮಾಜಕ್ಕೆ ಮಾದರಿಯಾದ ಕೆಲಸವಾಗಿದ್ದು ಇದರಿಂದ ವೈದ್ಯಕೀಯ ಶಿಕ್ಷಣ, ಸಂಶೋಧನೆ, ಆರೋಗ್ಯ ಸೇವೆ ಈ ಕ್ಷೇತ್ರಗಳಲ್ಲಿ ಅತ್ಯಾಧುನಿಕ ಅಡ್ವಾನ್ಸ್ ಟೆಕ್ನಾಲಜಿ ಬಳಕೆ ಮಾಡಿ ನಮ್ಮ ಜನರ ಆರೋಗ್ಯ ಸ್ಥಿತಿಯನ್ನು ಇನ್ನಷ್ಟು ಹೆಚ್ಚಿಸಲು ಸಹಕಾರಿಯಾಗುತ್ತದೆ. ಆದ್ದರಿಂದ ನನ್ನ ಅಮ್ಮ ಡಯಾಬಿಟಿಕ್ ಪೇಷಂಟ್ ಆಗಿದ್ದರು. ಆದರೆ ಅಲ್ಪ ಕಾಲದಲ್ಲೇ ಅವರು ತನ್ನ ತೊಂದರೆಯಿಂದಾಗಿ ದೇಹದ ಅಂಗಾಂಗಗಳು ಕೂಡ ನಿಷ್ಕ್ರಿಯವಾಗಿತ್ತು. ಇಲ್ಲ ಅಂದರೆ ಅವರ ವಿವಿಧ ಅಂಗಾಂಗಗಳಿಂದ ಹಲವಾರು ಮಂದಿ ತಮ್ಮ ಬದುಕನ್ನು ಬಾಳಲಿಕ್ಕೆ ಹಾಗೂ ಈ ಜಗತ್ತನ್ನು ನೋಡಲಿಕ್ಕೆ ಸಹಕಾರಿಯಾಗ್ತಿತ್ತು. ಅದು ನಮಗೆ ಸಾಧ್ಯ ಆಗಲಿಲ್ಲ. ಆದರೆ ನಮ್ಮ ವೈದ್ಯಕೀಯ ವಿದ್ಯಾರ್ಥಿಗಳು ಈ ದೇಹದ ಮೂಲಕ ಅವರು ತಮ್ಮ ಕಲಿಕೆಯನ್ನು ಮುಂದುವರಿಸಿ ನಮ್ಮ ಸಮಾಜಕ್ಕೆ ಉತ್ತಮ ವೈದ್ಯರಾಗಿ ನಮ್ಮ ಎಲ್ಲ ಜನರ ಆರೋಗ್ಯಕ್ಕೆ ಅನಾರೋಗ್ಯದ ಸಮಯದಲ್ಲಿ ಉತ್ತಮ ಸೇವೆ ನೀಡಿ ಜನರನ್ನು ಉತ್ತಮ ಬದುಕು, ಯಶಸ್ವಿಯಾದ ಬದುಕನ್ನು ಬದುಕಲಿಕ್ಕೆ ಸಹಕಾರಿಯಾಗಲಿ ಅಂತೇಳಿ ಆಶಿಸ್ತೇನೆ. ಮತ್ತು ಈ ನನ್ನ ಅಮ್ಮನ ಮೃತದೇಹವನ್ನು ಇಲ್ಲಿ ದಾನ ಮಾಡಲು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ನಮಗೆ KS ಹೆಗ್ಡೆ ಆಸ್ಪತ್ರೆಯ ಡಾಕ್ಟರ್ ವಿಕ್ರಮ್ ಶೆಟ್ಟಿಯವರು ನಮಗೆ ಮಾರ್ಗದರ್ಶನ ನೀಡಿದ್ದರು. ಅದರ ಮೂಲಕ ನಾವು ಈ ಕಾರ್ಯವನ್ನು ಸುಲಭವಾಗಿ ನಿರ್ವಹಿಸಲಿಕ್ಕೆ ಸಾಧ್ಯವಾಯಿತು. ಇದು ಅಮ್ಮಂದು ದೇಹ ದಾನ ಮಾಡಲಿಕ್ಕೆ ಅವರೇನು ಒಪ್ಪಿಗೆ ಅಥವಾ ಅವರು ಹೆಚ್ಚು ಕಲೀಲಿಲ್ಲ. ಆದರೆ 10 ವರ್ಷದ ಹಿಂದೆ ನಾವೊಂದು ತರಬೇತಿಯನ್ನು ಏರ್ಪಡಿಸಿದ್ವಿ. ಆಗಲೇ ನಾನು 2014-15ರಲ್ಲಿ ನಮ್ಮ ಮಂಗಳೂರು ದಕ್ಷಿಣ ವಲಯದ ಕಥೋಲಿಕ್ ಸಭೆಯ ವತಿಯಿಂದ ನಾವು KS ಹೆಗ್ಡೆಯ ಮೂಲಕವೇ ನಾವು ಜಾಗೃತಿ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಆಗಲೇ ಹಲವಾರು ಮಂದಿ ದೇಹ ಹಾಗೂ ಅಂಗಾಂಗಗಳನ್ನು ದಾನ ಮಾಡಲು ನಿರ್ಧರಿಸಿದರು. ಅದರಲ್ಲಿ ನಾನೂ ಒಬ್ಬಳಾಗಿದ್ದೆ. ನಾನು ಆ ದಿನವನ್ನು ಕಾಯ್ತಿದ್ದೆ. ಆದರೆ ಇದೊಂದು ನಮಗೊಂದು ಉತ್ತಮವಾದ ಅವಕಾಶ. ಕೊನೆಗಳಿಗೆ ನಮಗೆ ನೆನಪಾಯಿತು. ಕಷ್ಟ ಇತ್ತು ನಮಗೆ ಇದು ಎಲ್ಲರ ಮನವೊಲಿಸಲಿಕ್ಕೆ ಕೂಡ, ಯಾಕೆಂದರೆ ಇದನ್ನು ಸುಲಭವಾಗಿ ಯಾರೂ ಸ್ವೀಕರಿಸುವುದಿಲ್ಲ. ಆದರೂ ನನ್ನ ಕುಟುಂಬ ನನ್ನ ಜೊತೆಗೆ, ನನ್ನ ತಮ್ಮನ ಜೊತೆಗೆ ಎಲ್ಲರೂ ಇದ್ದು ನಮಗಿದ ಈ ಕಾರ್ಯವನ್ನು ನೆರವೇರಿಸಲಿಕ್ಕೆ ನಮಗೆ ಅನುಕೂಲವಾಯಿತು. ಧನ್ಯವಾದಗಳು. ದುಃಖದಲ್ಲೂ ಒಂದು ಸಂತೋಷವನ್ನು ಮೆರೆಯುವಂಥ ಒಂದು ಅದ್ಭುತ ಕೆಲಸ ಇವತ್ತು ಕಾರ್ಮಿನ್ ಪಿರಿಯರವರ ಕುಟುಂಬದವರು ಮಾಡಿದ್ದಾರೆ. ತುಂಬ ಮಂದಿ ವಿವಿಧ ರೀತಿಯ ಒಂದು ದಾನ ಮಾಡ್ತಾರೆ. ಇವರು ಒಬ್ಬ ತೀರಿಕೊಂಡ ವ್ಯಕ್ತಿಯ ದೇಹವನ್ನು ಒಂದು ಮೆಡಿಕಲ್ ಕಾಲೇಜಿಗೆ ದಾನವಾಣಿ ಮಾಡಿ ಕೊಟ್ಟು ಒಂದು ಅವರ ಐಶ್ವರ್ಯವನ್ನು ಮೆರೆದಿದ್ದಾರೆ. ವೈದ್ಯರಿಗೆ ಕಲಿಯಲು ಮೃತದೇಹಗಳು ಅಗತ್ಯವಿದೆ. ನಾವು ಮೃತದೇಹವನ್ನು ಸುಟ್ಟರು ಅಥವಾ ದಫನ ಮಾಡಿದರೆ ಅದು ಮಣ್ಣಾಗಿ ಹೋಗ್ತದೆ. ಕಥೋಲಿಕ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ದಕ್ಷಿಣ ವಲಯದ ವತಿಯಿಂದ ಹಲವಾರು ವರ್ಷಗಳಿಂದ ಮೊದಲು ಅಂಗಾಂಗ ದಾನದ ವಿಷಯದಲ್ಲಿ ಒಂದು ಶಿಬಿರವನ್ನು ಏರ್ಪಡಿಸಿದರು. ರಾಲ್ಫಿ ಡಿಕೋಸ್ಟರ್ ಅವರು ಸಹ ಅವರ ಅಂಗಾಂಗ ದಾನವನ್ನು ಮಾಡಬೇಕೆಂದು ಹೇಳಿ ವೀಲನ್ನು ಬರೆದಿದ್ದಾರೆ. ಹಲವಾರು ಕ್ರೈಸ್ತರು ಈಗೇ ಅಂಗಾಂಗ ದಾನವನ್ನು ಮಾಡಿ ವೈದ್ಯಕೀಯ ಕಾಲೇಜುಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಇದು ಯಾಕೆಂದು ಹೇಳಿದರೆ ಇದರ ಉದ್ದೇಶ ವೈದ್ಯರಿಗೆ
ಅಂಗಾಂಗಗಳನ್ನು ನೋಡಿ ಕಲೀಲಿಕ್ಕೆ, ವೈದ್ಯರು ಇದನ್ನು ಪರೀಕ್ಷೆ ಮಾಡಿ ಬೇರೆಯವರಿಗೆ ಗುಣ ಮಾಡಲಿಕ್ಕೆ, ಕಷ್ಟದಲ್ಲೂ ಅವರು ಈ ದುಃಖದ ಸಮಯದಲ್ಲೂ ಬೇರೆಯವರ ವಿಷಯದಲ್ಲಿ ನೆನೆಸಿ ಒಂದು ಹೃದಯ ಶ್ರೀಮಂತಿಕೆಯನ್ನು ಮೆರೆದಿದ್ದಾರೆ. ನಿಜವಾಗಿ ಕಾರ್ಮಿನ್ ಪಿರಿಯರವರ ಕುಟುಂಬಕ್ಕೆ, ಅವರ ಗಂಡ ಹಾಗೂ ಮಕ್ಕಳಿಗೆ, ಸೊಸೆಗೆ, ಹಾಗೆಯೇ ಮೊಮ್ಮಕ್ಕಳಿಗೆ ನಾವು ಋಣಿಯಾಗಿದ್ದೇವೆ. ಸಮಾಜದ ಪರವಾಗಿ ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ. ಯಾಕೆಂತೇಳಿದರೆ ಈಗಿನ ಹಲವಾರು ಜನರು ಅಂಗಾಂಗ ದಾನವನ್ನು ಮಾಡಿದರೆ ಆಕ್ಸಿಡೆಂಟ್ ಆದ ಸಮಯದಲ್ಲಿ ಕಣ್ಣುಗಳನ್ನಾಗಲಿ, ಕಿಡ್ನಿಗಳನ್ನಾಗಲಿ, ಹೃದಯವನ್ನಾಗಲಿ, ಬೇರೆ ಅಂಗಗಳನ್ನು ದಾನ ಮಾಡಿದರೆ ನಿಜವಾಗಿ ಬೇರೆಯವರಿಗೊಂದು ಜೀವನ ಮಾಡಬಹುದು. ಅವರ ಮುಖಾಂತರ ನಮ್ಮ ತೀರಿಕೊಂಡ ವ್ಯಕ್ತಿಯನ್ನು ನಾವು ಕಾಣಬಹುದು. ಇವರೊಂದು ನಮ್ಮ ಇಡೀ ನಮ್ಮ ದಕ್ಷಿಣ ವಲಯಕ್ಕೆಲ್ಲ, ಇಡೀ ನಮ್ಮ ಕರ್ನಾಟಕಕ್ಕೆ ಮಾದರಿ. ಈ ಕುಟುಂಬ ಒಂದು ಮಾದರಿ ಕುಟುಂಬ. ಆದುದರಿಂದ ಇವರಿಗೆ ನಾನು ಮಗದೊಮ್ಮೆ ಕೃತಜ್ಞತೆಯನ್ನು ಹೇಳ್ತೇನೆ. ಬೇರೆಯವರು ಸಹ ಇಂಥದೇ ಒಂದು ಯೋಜನೆಯನ್ನು ಮಾಡಿದರೆ ಸಮಾಜ ಒಳ್ಳೆದಾಗ್ತದೆ. ಸಮಾಜ ಒಳ್ಳೆದಾದರೆ ಇಡೀ ನಮ್ಮ ದೇಶ ಉಳ್ತದೆ. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ